ನೆಲಮಂಗಲ ಪಟ್ಟಣದ ಎಂಯುಎಂ ಕಲ್ಯಾಣ ಮಂಟಪದಲ್ಲಿ ಇಂದು ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ 10ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಯಿತು. ಇನ್ನು ಕಾರ್ಯಕ್ರಮಕ್ಕೆ 1000ಕ್ಕೂ ಹೆಚ್ಚು ಒಕ್ಕಲಿಗರು ಆಗಮಿಸಿ ಇಡೀ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಇನ್ನು ಕಾರ್ಯಕ್ರಮವನ್ನು ಕುರಿತು ಶಾಸಕ ಎನ್ ಶ್ರೀನಿವಾಸಯ್ಯ ಮತ್ತು ಡಿಕೆ ರವಿಯವರು ಹಾಗೂ ಒಕ್ಕಲಿಗ ಸಂಘದ ಅಧ್ಯಕ್ಷ ಎಂಕೆ ನಾಗರಾಜು ಮಾತನಾಡಿ ಕಾರ್ಯಕ್ರಮದ ಹಾಗೂ ಒಕ್ಕಲಿಗ ಟ್ರಸ್ಟ್ ಅಭಿವೃದ್ಧಿ ಬಗ್ಗೆ ಹಲವಾರು ಮಾತುಗಳನ್ನು ಇದೇ ಸಂದರ್ಭದಲ್ಲಿ ಹಂಚಿಕೊಂಡಿದ್ದಾರೆ. ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಡಿಕೆ ರವಿಯವರು, ಒಕ್ಕಲಿಗ ಸ್ವಾಮೀಜಿಗಳಾದ ನಂಜಾವಧೂತ ಸ್ವಾಮೀಜಿಗಳು, ರಾಮಾನಂದನಾಥ ಸ್ವಾಮೀಜಿಗಳು, ಚಂದ್ರಶೇಖರ ಸ್ವಾಮೀಜಿಗಳು, ಟಿಸಿಐ ಚಂದ್ರಪ್ಪ, ಉಪಾಧ್ಯಕ್ಷರಾದ ಹಾಗೂ ಜನಪ್ರಿಯ ಅಧ್ಯಕ್ಷರಾದ ಉಸ್ಕೂರು ಗ್ರಾಮ ಪಂಚಾಯಿತಿ ಡಾಕ್ಟರ್ ಬಿಆರ್ ರಮೇಶ್, ಒಕ್ಕಲಿಗ ಬಾಂಧವರು ಈ ಸಂದರ್ಭದಲ್ಲಿ ಹೆಚ್ಚಾಗಿ ಹಾಜರಿದ್ದರು. ನಮ್ಮ ಉಪಮುಖ್ಯಮಂತ್ರಿಗಳಲ್ಲಿ, ನಮ್ಮ ಎಂಎಲ್ಎ, ನಮ್ಮ ರವಿಯಣ್ಣನ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಕೀಳುಗಡೆಗೆ ನಾವು ಇಷ್ಟಪಡ್ತಾ ಇದ್ದೀವಿ. ಯಾಕೆಂದ್ರೆ ಇವತ್ತು ನಮ್ಮ ಎಂಎಲ್ಎ ಅವರು ನಾವು 1 ವರ್ಷದಲ್ಲಿ ಮಾಡುವಂತ ಕಾರ್ಯಗಳನ್ನ, ನಮ್ಮ ಜನಾಂಗಕ್ಕೆ ಕೊಟ್ಟಿರುವಂತ ಕೆಲಸಗಳನ್ನ, ಯಾಕೆಂದ್ರೆ ಇವತ್ತು ರೈತರುಗಳಲ್ಲಿ ಬೀದಿಗೆ ನಿಂತುಕೊಂಡು ನೂರಾರು ಟ್ಯಾಕ್ಟರ್ಗಳಲ್ಲಿ ರಾಗಿ ಕೇಂದ್ರವನ್ನು ಮಾಡುವಂತ, ಬೆಳಿಗ್ಗೆ ಇರ್ಬೋದು ತಿಂಡಿ, ಮಧ್ಯಾಹ್ನ ಇರ್ಬೋದು ಊಟ, 3 ಟೈಮ್ ಊಟ ಹಾಕಂತ ಕೆಲಸವನ್ನ ನಮ್ಮ ಎಂಎಲ್ಎ ಅವರು ಸ್ವಂತ ಹಣದಿಂದ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಅವರು ಸಹ ಮಾರುಕಟ್ಟೆಯಲ್ಲಿಲ್ಲ. ಇವತ್ತು ನಮ್ಮ ನೆಲಮಂಗಲ ತಾಲೂಕಲ್ಲಿ ಒಂದು ಮೈಮರಂಗನ ಜಾತ್ರೆ, ಒಂದು ಶಿವಗಂಗೆ ಜಾತ್ರೆ ಅಂತ ನಡೀತಾ ಇದೆ. ಅದು ನಮ್ಮ ರೈತರುಗಳಲ್ಲಿ ಅವರ ಸ್ವಂತ ಹಣದಿಂದ ಅವರು ಬೆಳಿಗ್ಗೆ ಸಾಯಂಕಾಲ ಸಾವಿರಾರು ಜನಕ್ಕೆ ಊಟ ಹಾಕುವಂತ ನಮ್ಮ ಜನಾಂಗದಲ್ಲಿ ಕೆಲಸ ಮಾಡಿರೋದಂದ್ರೆ ನಮ್ಮ ಎಂಎಲ್ಎ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸ್ತಿದೆ. ಅವರಿಗೆ ಸುಂಕ ಸಹ ಕಟ್ಟಿಲ್ಲದೆ ಪ್ರತಿಯೊಂದು ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಯಾಕೆಂದ್ರೆ ನಮಗೆ ಋಷಭಾವತಿ ನೀರನ್ನ ಕೆರೆ ತುಂಬಿಸ್ಬಿಟ್ಟು ಬೋರನ್ನ ಇದನ್ನು ಮಾಡಬೇಕು ಅಂತ ಋಷಭಾವತಿ ಕೆರೆ ನೀರನ್ನು ಸಹ ನಮಗೆ ಅನುಕೂಲ ಮಾಡಿದ್ದಾರೆ. 1 ವರ್ಷದಲ್ಲಿ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ನಾವು ಜೀವನವನ್ನು ಮಾಡಲಿಕ್ಕೆ ಕಷ್ಟವಾದಂತ ಸಂದರ್ಭ ನಮ್ಮ ಒಕ್ಕಲಿಗರಿಗೆ ಇರ್ತಕ್ಕಂಥದ್ದು. ಆದ್ರೆ ಬೆಲೆ ಮಾತ್ರ ಆಕಾಶಕ್ಕೆ ರಾಕೆಟ್ನಂತೆ 2 ಕೋಟಿ, 3 ಕೋಟಿ, 4 ಕೋಟಿ ಎಲ್ಲ ದಕ್ಕಾಗ ಜಗತ್ತಿಗೆ. ಆ ಆಕರ್ಷಣೆಗೆ ಒಳಗಾಗಿ ನಾನು ಹೇಳ್ತಾರೆ ಬೆಂಗಳೂರು ಸುತ್ತ ಇರೋದೇ ನಮ್ಮ ವರ. ಆದ್ರೆ ಶಾಪನೂ ಕೂಡ ನಮ್ಮ ಜನಕ್ಕೆ ನಾವು ಈ ವಿದ್ಯಾಭ್ಯಾಸ ಕಮ್ಮಿ, ನಾವು ವ್ಯವಹಾರಿಕವಾಗಿ ಯಾವುದೂ ವ್ಯಾಪಾರ ಮಾಡುವಂತವಲ್ಲ. ನಮ್ಮ ಸಮಾಜದಲ್ಲಿ ನಾವು ಅತಿ ಹೆಚ್ಚು ಅಂತಂದ್ರೆ ವಿದ್ಯಾಭ್ಯಾಸ ಮಾಡೋದಂದ್ರೆ ಡಾಕ್ಟರ್, ಇಂಜಿನಿಯರ್ ಆಚರಣೆ ಮಾಡ್ತಾ ಅದರ ಜೊತೆಯಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇರ್ತಕ್ಕಂಥ ಕಾರ್ಯ ಬಹಳ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಇದನ್ನ ಈ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ಈ ಟ್ರಸ್ಟ್ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ ಈ ಕ್ಷೇತ್ರದ ಒಬ್ಬ ಸೇವಕನಾಗಿ ನಾನು ತುಂಬುವುದರಿಂದ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಒಕ್ಕಲಿಗ ಸಮಾಜದ ವಿದ್ಯಾರ್ಥಿಗಳ ಬಗ್ಗೆ, ಸಮಾಜದ ಬಗ್ಗೆ ನಮ್ಮ ಎಂಎಲ್ಸಿ ರವಿಯಣ್ಣವರು, ಪರಮ ಪೂಜ್ಯರು ಮತ್ತು ಎಲ್ಲ ಮುಖಂಡರು ಮಾತನಾಡಿದ್ದಾರೆ. ನಾನು ಹೆಚ್ಚಿಗೆ ಸಮಯ ತೆಗೆದುಕೊಂಡೆ. ಈ ಕ್ಷೇತ್ರದಲ್ಲಿ ನಾನು ಶಾಸಕರಾಗಲಿಕ್ಕೆ ಮುಂಚೆ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ನನ್ನ ಸ್ವಂತ ಊರು ತಾಲೂಕು, ಪಕ್ಕದ ತಾಲೂಕು ಆಗಿದ್ರು ಸಹ ಈ ಕ್ಷೇತ್ರಕ್ಕೆ ನಾನು ಕಾಲಿಟ್ಟ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು, ರವಿಯಣ್ಣವರ ಆಶೀರ್ವಾದದಿಂದ ನನಗೆ ಅತ್ಯಂತ ಹೆಚ್ಚಿಗೆ ಶಕ್ತಿಯನ್ನು ತುಂಬಿ ನನ್ನ ಜೊತೆ ಹಗಲಿರುಳು ಶ್ರಮಿಸಿದಂತ ಒಂದು ದೊಡ್ಡ ಸಮಾಜ ಯಾವುದಾದ್ರೂ ಇದ್ರೆ ನೆಲಮಂಗಲ ತಾಲೂಕಿನ ಒಕ್ಕಲಿಗ ಸಮಾಜದ ಮುಖಂಡರು ಅಂತಕ್ಕಂಥದ್ದನ್ನ ನಾನು ನೆಲಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.